ಬಿಜೆಪಿ ಹೈಕಮಾಂಡ್ ಚೇಂಜೇ ಮಾಡ್ತಿಲ್ಲಲ್ಲ ಸರ್, ಏನು ಅವ್ರದ್ದೇನು ಬರ್ತಾ ಇಲ್ಲ ಸರ್. ಅವ್ರದ್ದು ಎಲ್ಲ ಅವ್ರಿಗೆ ಗುರುತಿರ್ತೈತೆ ರೀ. ಯಾವಾಗ ಸೂಕ್ತ ನಿರ್ಣಯ ತೊಗೋಬೇಕು ಸಮರ್ಥರದವ್ರು. ಇಡೀ ದೇಶ ಆಳ್ತಾರೆ ಅವರು. ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಇಡೀ ದೇಶ ಆಳ್ತಾರೆ. ಯಾರನ್ನ ಯಾವಾಗ ಮಣ್ಣಾಗ ಇಡಬೇಕು ಅನ್ನೋದು ಗುರ್ತೈತಿ, ಯಾರನ್ನ ಮ್ಯಾಗ ಎತ್ತಬೇಕು ಅನ್ನೋದು ಗುರ್ತದೆ. ಅವ್ರಿಗೂ ಇರುವಂಥ ಬುದ್ಧಿ ಮತ್ತು ಕರ್ನಾಟಕದಲ್ಲಿ ಇದು ದೇಶದಲ್ಲಿ ಯಾರಿಗೂ ಇಲ್ಲ. ನಮ್ಮ ಪ್ರಧಾನಮಂತ್ರಿಗಳಿಗೂ ಗುರ್ತದೆ. ಸರ್, ಈಗ ರಾಜ್ಯದಲ್ಲಿ ಎಲ್ಲ ಈಗ CM ಚೇರಿಗೆ ಗುದ್ದಾಟ ನಡೆದಿದೆ. ಮತ್ತು ನಾವೆಲ್ಲ ಮುಗಿದಿದೆ, ಒಂದಾಗಿದ್ದೀವಿ ಅಂತ ಇದ್ದಾರೆ. ಒಂದು ಕಡೆ ಏನು ಅಂತಂದರೆ ಈಗ ಹುಬ್ಬಳ್ಳಿಯಲ್ಲಿ ಮತ್ತು ಸೇರಿದ ದಾವಣಗೆರೆಯಲ್ಲಿ ಕೂಡ ಪ್ಲಾನ್ ಮಾಡ್ತಾರೆ. ಹಿಂದುಳಿದ ವರ್ಗದ ಒಂದು ಸಮಾವೇಶ ಮಾಡಲಿಕ್ಕೆ ಸಿದ್ದರಾಮಯ್ಯ ಪಡೆ ಏನಾಗಿದೆ ಶುರು ಮಾಡಿದ್ದಾರೆ. ನೋಡಿರಿ, ಯಾವಾಗಲೂ ರಾಜಕಾರಣ ಹೆಂಗಿದೆ ಅಂದರೆ ಶಕ್ತಿ ಪ್ರದರ್ಶನ ಇವತ್ತು ಅವಶ್ಯ ಇದೆ. ಶಕ್ತಿ ಪ್ರದರ್ಶನ ಮಾಡದೇ ಇದ್ದರೆ ಅದು ನಾಯಕತ್ವ ಗುರುತು ಹಿಡಿಲಿಕ್ಕೆ ಆಗೋದಿಲ್ಲ. ಇವತ್ತು ಸಿದ್ದರಾಮಯ್ಯನವರು ತಮ್ಮ ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಅವ್ರಿಗೆ ಅಧಿಕಾರ ಇದೆ. ನನ್ನ ಶಕ್ತಿ ಇದೆ ಅಂತ ಅವ್ರು ತೋರಿಸ್ಬೇಕಂತ ಅವ್ರದ್ದು ಇದು ಇದೆ. ಅದಕ್ಕಾಗಿ ಡಿ ಕೆ ಶಿವಕುಮಾರ್ಗೂ ಇದ್ದರೂ ಅವ್ರು ತೋರಿಸಲಿ. ಉತ್ತರ ಕನ್ನಡದ ಡಿ ಕೆ ಶಿವಕುಮಾರ್ ತೋರಿಸಲಿ ನೋಡೋಣ. ಬಿಜಾಪುರಕ್ಕೆ ಬಂದೆ ಅಪ್ಪನಾಗಿ ಹೋಗ್ಯದ ಪುಣ್ಯಾತ್ಮ. ಬಹುಶಃ ತಿಳ್ಕೊಂಡಿದ್ರು ನನಗೇ ಜಯಕಾರ ಹಾಕ್ತಾರೆ, ಸಿದ್ದರಾಮಯ್ಯನವ್ರಿಗಿಂತ ಹೆಚ್ಚು ಜಯಕಾರ ನನಗೆ ಹಾಕ್ತಾರೆ ತಂದು ಯಾರೋ ಹಾಕ್ತಾರೆ. ಅದಕ್ಕೆ ಶಕ್ತಿ ಪ್ರದರ್ಶನ ಸಿದ್ದರಾಮಯ್ಯನವ್ರು ಮಾಡ್ತಾರೆ. ನಾವು ಶಕ್ತಿ ಪ್ರದರ್ಶನ ಮಾಡೋದಿಲ್ಲ, ನಾವು ದುಡ್ಡು ಕೊಟ್ಟು ತರೋದಿಲ್ಲ. ಆ ಜನನೇ ಬಂದು ಶಕ್ತಿ ತೋರಿಸ್ತಾರೆ. ಯತ್ನಾಳಿಂದ ನಾವು ಅದಿವತ್ತು ಇದು ಜನಪ್ರಿಯತೆ ಜನ ಕೊಡ್ತಾರೆ. ಜನಪ್ರಿಯತೆ ರೊಕ್ಕ ಕೊಟ್ಟು ರೂಪಾಯಿ ಕೊಟ್ಟು ಬಂಗಾರ ಅಂಗಡಿ ಖರೀದಿ ಮಾಡ್ಲಿಕ್ಕಾಗೋದಿಲ್ಲ. ಜನಪ್ರಿಯತೆನೇ. ಅದಕ್ಕೆ ಪಾಪ ಅವರಿಗೆ ಮೊನ್ನೆ ನಾನು ನೋಡೋದು ದುರ್ಗುಟ್ಟಿ ನೋಡಿದ್ರೆ ನೀ ಹಿಂಗೆ ಹಾಕೊಂಡು ನೋಡ್ತೀವಿ ಚಿನ್ನ ಅನ್ನಂಗೆ ಹಾಡಾಡ್ಯಾರಲ್ಲ. ಅದು ಬರೋಬ್ಬರಿ ಐತೆ. ಬಿಜೆಪಿ ಹೈಕಮಾಂಡ್ ಚೇಂಜೇ ಮಾಡ್ತಿಲ್ಲಲ್ಲ ಸರ್, ಏನು ಅವ್ರದ್ದೇನು ಬರ್ತಾ ಇಲ್ಲ ಸರ್. ಅವ್ರದ್ದು ಎಲ್ಲ ಅವ್ರಿಗೆ ಗುರುತಿರ್ತೈತೆ ರೀ. ಯಾವಾಗ ಸೂಕ್ತ ನಿರ್ಣಯ ತೊಗೋಬೇಕು ಸಮರ್ಥರದವ್ರು. ಇಡೀ ದೇಶ ಆಳ್ತಾರೆ ಅವರು. ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಇಡೀ ದೇಶ ಆಳ್ತಾರೆ. ಯಾರನ್ನ ಯಾವಾಗ ಮಣ್ಣಾಗ ಇಡಬೇಕು ಅನ್ನೋದು ಗುರ್ತೈತಿ, ಯಾರನ್ನ ಮ್ಯಾಗ ಎತ್ತಬೇಕು ಅನ್ನೋದು ಗುರ್ತದೆ. ಅವ್ರಿಗೂ ಇರುವಂಥ ಬುದ್ಧಿ ಮತ್ತು ಕರ್ನಾಟಕದಲ್ಲಿ ಇದು ದೇಶದಲ್ಲಿ ಯಾರಿಗೂ ಇಲ್ಲ. ನಮ್ಮ ಪ್ರಧಾನಮಂತ್ರಿಗಳಿಗೂ ಗುರ್ತದೆ. ಸರ್, ಈಗ ರಾಜ್ಯದಲ್ಲಿ ಎಲ್ಲ ಈಗ CM ಚೇರಿಗೆ ಗುದ್ದಾಟ ನಡೆದಿದೆ. ಮತ್ತು ನಾವೆಲ್ಲ ಮುಗಿದಿದೆ, ಒಂದಾಗಿದ್ದೀವಿ ಅಂತ ಇದ್ದಾರೆ. ಒಂದು ಕಡೆ ಏನು ಅಂತಂದರೆ ಈಗ ಹುಬ್ಬಳ್ಳಿಯಲ್ಲಿ ಮತ್ತು ಸೇರಿದ ದಾವಣಗೆರೆಯಲ್ಲಿ ಕೂಡ ಪ್ಲಾನ್ ಮಾಡ್ತಾರೆ. ಹಿಂದುಳಿದ ವರ್ಗದ ಒಂದು ಸಮಾವೇಶ ಮಾಡಲಿಕ್ಕೆ ಸಿದ್ದರಾಮಯ್ಯ ಪಡೆ ಏನಾಗಿದೆ ಶುರು ಮಾಡಿದ್ದಾರೆ. ನೋಡಿರಿ, ಯಾವಾಗಲೂ ರಾಜಕಾರಣ ಹೆಂಗಿದೆ ಅಂದರೆ ಶಕ್ತಿ ಪ್ರದರ್ಶನ ಇವತ್ತು ಅವಶ್ಯ ಇದೆ. ಶಕ್ತಿ ಪ್ರದರ್ಶನ ಮಾಡದೇ ಇದ್ದರೆ ಅದು ನಾಯಕತ್ವ ಗುರುತು ಹಿಡಿಲಿಕ್ಕೆ ಆಗೋದಿಲ್ಲ. ಇವತ್ತು ಸಿದ್ದರಾಮಯ್ಯನವರು ತಮ್ಮ ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಅವ್ರಿಗೆ ಅಧಿಕಾರ ಇದೆ. ನನ್ನ ಶಕ್ತಿ ಇದೆ ಅಂತ ಅವ್ರು ತೋರಿಸ್ಬೇಕಂತ ಅವ್ರದ್ದು ಇದು ಇದೆ. ಅದಕ್ಕಾಗಿ ಡಿ ಕೆ ಶಿವಕುಮಾರ್ಗೂ ಇದ್ದರೂ ಅವ್ರು ತೋರಿಸಲಿ. ಉತ್ತರ ಕನ್ನಡದ ಡಿ ಕೆ ಶಿವಕುಮಾರ್ ತೋರಿಸಲಿ ನೋಡೋಣ. ಬಿಜಾಪುರಕ್ಕೆ ಬಂದೆ ಅಪ್ಪನಾಗಿ ಹೋಗ್ಯದ ಪುಣ್ಯಾತ್ಮ. ಬಹುಶಃ ತಿಳ್ಕೊಂಡಿದ್ರು ನನಗೇ ಜಯಕಾರ ಹಾಕ್ತಾರೆ, ಸಿದ್ದರಾಮಯ್ಯನವ್ರಿಗಿಂತ ಹೆಚ್ಚು ಜಯಕಾರ ನನಗೆ ಹಾಕ್ತಾರೆ ತಂದು ಯಾರೋ ಹಾಕ್ತಾರೆ. ಅದಕ್ಕೆ ಶಕ್ತಿ ಪ್ರದರ್ಶನ ಸಿದ್ದರಾಮಯ್ಯನವ್ರು ಮಾಡ್ತಾರೆ. ನಾವು ಶಕ್ತಿ ಪ್ರದರ್ಶನ ಮಾಡೋದಿಲ್ಲ, ನಾವು ದುಡ್ಡು ಕೊಟ್ಟು ತರೋದಿಲ್ಲ. ಆ ಜನನೇ ಬಂದು ಶಕ್ತಿ ತೋರಿಸ್ತಾರೆ. ಯತ್ನಾಳಿಂದ ನಾವು ಅದಿವತ್ತು ಇದು ಜನಪ್ರಿಯತೆ ಜನ ಕೊಡ್ತಾರೆ. ಜನಪ್ರಿಯತೆ ರೊಕ್ಕ ಕೊಟ್ಟು ರೂಪಾಯಿ ಕೊಟ್ಟು ಬಂಗಾರ ಅಂಗಡಿ ಖರೀದಿ ಮಾಡ್ಲಿಕ್ಕಾಗೋದಿಲ್ಲ. ಜನಪ್ರಿಯತೆನೇ. ಅದಕ್ಕೆ ಪಾಪ ಅವರಿಗೆ ಮೊನ್ನೆ ನಾನು ನೋಡೋದು ದುರ್ಗುಟ್ಟಿ ನೋಡಿದ್ರೆ ನೀ ಹಿಂಗೆ ಹಾಕೊಂಡು ನೋಡ್ತೀವಿ ಚಿನ್ನ ಅನ್ನಂಗೆ ಹಾಡಾಡ್ಯಾರಲ್ಲ. ಅದು ಬರೋಬ್ಬರಿ ಐತೆ.